2-3 ದಿನಗಳಿಂದ ಬ್ರಹ್ಮಜ್ಞಾನ ಅಂದ್ರೆ ಏನು ಅಂತ ನೋಡ್ಕೊಂತ ಬಂದೇವಿ. ಸಾಮಾನ್ಯವಾಗಿ ಎಲ್ಲರಿಗೂ ಬ್ರಹ್ಮಜ್ಞಾನದ ಪರಿಕಲ್ಪನೆ ಅಂತಃಕರಣಾದಿಗಳ ಮೀರಿ ಅನುಭವ ಕಂಡೀರಿ ಅಂತ ನನ್ನ ಭಾವನೆ. ಅಂತಃಕರಣಾದಿಗಳ ಹಂಗಿಲ್ಲದೆ ಇರುವಂತಹ ಆ ಬ್ರಹ್ಮಸ್ವರೂಪವನ್ನ ನಿಮ್ಮ ಆತ್ಮ ಸ್ವರೂಪದೊಳಗನ ಅಡಕ ಮಾಡಿಕೊಂಡಿರಿ ಅಂತ ನನ್ನ ಭಾವನೆ. ಹಂಗಾರೆ ಅಂಥ ಸ್ವರೂಪವನ್ನ ಅಡಕ ಮಾಡಿಕೊಂಡಿರುವಂತಹ ಆ ಬ್ರಹ್ಮಜ್ಞಾನದಿಂದ ನಮಗೆ ಏನು ಪ್ರಯೋಜನ ಐತಿ ಅಂತ ಇವತ್ತಿನ ವಿಷಯ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯನ. ಬ್ರಹ್ಮಜ್ಞಾನದಿಂದ ಏನು ಪ್ರಯೋಜನ ಐತಿ ಅಂದ್ರೆ ಸರ್ವ ದುಃಖ ನಿವೃತ್ತಿ ಆಗತ್ತೆ, ಪರಮಾನಂದ ಪ್ರಾಪ್ತಿ ಆಗ್ತತಿ. ಇದಲ್ವಾ ನಮ್ಗೆ ತಿಳಿದಿರೋದು. ಅದ ಹ್ಯಾಂಗ ಅಂತ, ಅದ ಯಾವ ರೂಪದೊಳಗ ಆಕತಿ. ಬ್ರಹ್ಮಜ್ಞಾನ ಅಂದ್ರೆ ಏನು ಅಂತ ತಿಳಿದಿವಿ. ತಿಳಿದ ಮೇಲೆ ಅದರ ಪ್ರಯೋಜನ ಅದನ್ನ ಮಾರ್ಮಿಕವಾಗಿ ಕೇಂದ್ರೀಯ ಗುರುಗಳು ನಿರ್ವಾಣ ಷಷ್ಟಕದೊಳಗೆ ಹೇಳ್ಕೊತ ಬಂದಾರ. ಸಚ್ಚಿದಾನಂದ ಸ್ವರೂಪ ಏನೆಲ್ಲ ಪ್ರಯೋಜನ ನಮಗೆ ಮಾಡಬಲ್ಲದು ಅಂತ ಆ ಸ್ಥಿತಿ ಬಂದಾಗ ನೋಡಲ್ಲಿ ಸಚ್ಚಿದಾನಂದ ಸ್ವರೂಪದ ಸ್ಥಿತಿಯನ್ನ ವರ್ಣನ ಮಾಡ್ಕೊತ ಬಂದರು. ಆಗ ನಿಶ್ಚಿತ ಆಗಿತ್ತು ಅಂದ್ರೆ ಅದರ ಪ್ರಯೋಜನ ಏನು ಅಂತ ಯಾವುದೊಂದು ಉಪಾಧಿಗಳ ನಿಮಿತ್ತ ಇಲ್ಲದ ಆಗುವ ಆನಂದದ ಸ್ಥಿತಿಯನ್ನ ಅತ್ವಂತನ. ಉಪಾಧಿಗಳಿಂದ ಆಗುವ ಸ್ಥಿತಿ ಅನಿತ್ಯ. ಉಪಾಧಿ ಮತ್ತೊಂದರಿಂದ ಆಗಿರುವ ಸುಖ ದುಃಖ ಇವೆಲ್ಲ ಅನಿತ್ಯ, ಅದೆಲ್ಲರಿಗೂ ಗೊತ್ತಲ್ಲ. ಆದ್ರೆ ಈ ಉಪಾಧಿಗಳ ರಹಿತವಾಗಿರುವಂತಹ ಆನಂದ ಅದು ಎಂದು ಬಿಟ್ಟು ಹೋಗುವುದಿಲ್ಲ ನಮ್ಮನ್ನ. ಯಾಕ? ಅದು ನಮ್ಮ ಸ್ವರೂಪ ಆಗಿರ್ತಾವ. ಅದನ್ನು ವರ್ಣಾತ್ಮಕವಾಗಿ ನಿರ್ವಾಣ ಷಷ್ಟಕದ ರೂಪಕದಲ್ಲಿ ಸಚ್ಚಿದಾನಂದ ಸ್ವರೂಪ ಎಂಥದ್ದು ಅಂತ ವರ್ಣನೆ ಮಾಡಿದ್ರು. ಹಾಗನ ಅದರಿಂದ ಪ್ರಯೋಜನ ಎಂಥದ್ದೈತಿ ಅಂತ ಇಲ್ಲಿ ನೋಡಬೇಕು. ಬ್ರಹ್ಮಜ್ಞಾನದ ಸ್ವರೂಪವನ್ನು ತತ್ವವನ್ನು ಹಿಂದೆ ವಿವರಿಸಿದ್ದಾಗಿದೆ. ಬ್ರಹ್ಮಜ್ಞಾನ ಅಂದ್ರೇನು? ಆ ಬ್ರಹ್ಮಜ್ಞಾನ ಸಮಷ್ಟಿ ರೂಪದೊಳಗ ಕಲ್ಪನಾ ಮಾಡಿಕೊಂಡು ಬ್ರಹ್ಮ ಇಡೀ ಸೃಷ್ಟಿಯನ್ನು ಉತ್ಪತ್ತಿ ಮಾಡಿದ ಅನ್ನುವ ಕಲ್ಪನೆಯಿಂದೊಡಗೂಡಿ ನಮ್ಮ ಆತ್ಮ ಸ್ವರೂಪದ ಪರ್ಯಂತರ ಅವಲೋಕನ ಮಾಡ್ಕೊಂಡ್ ಬಂದೇವಲ್ಲ ಇದರಲ್ಲಿ. ಬ್ರಹ್ಮಜ್ಞಾನವನ್ನ ನಾವು ಪ್ರಾರಂಭ ಸೃಷ್ಟಿ ಉತ್ಪತ್ತಿ ಮೊದಲು ಮಾಡಿಕೊಂಡು ಬ್ರಹ್ಮ ಮಾಡ್ತಾನ ಅಂತ ಮಾಡ್ಕೊಂಡ್ಬಂದೇವಿ. ಆದ್ರೆ ಅದು ಎಲ್ಲಿ ಪರ್ಯವಸಾನ ಆಗ್ತತಿ ಅಂದ್ರೆ ನಮ್ಮ ಆತ್ಮ ಸ್ವರೂಪದೊಳಗನ ಪರ್ಯವಸಾನ ಮಾಡಿಕೊಂಡಾಗನ ಸಂತೃಪ್ತಿ ಆನಂದ. ಸಮಷ್ಟಿ ರೂಪದೊಳಗ ಬ್ರಹ್ಮ ಈ ಜಗತ್ತನ್ನು ಸೃಷ್ಟಿ ಮಾಡ್ಕೋತಾನ ಅಂತ ತಿಳ್ಕೊಂಡ್ರ ಅದು ಕಲ್ಪನಾದೊಳಗ ನಾವು ಉಳ್ಕೋಬಹುದು. ಆಗ ನಿಮ್ಮ ಆತ್ಮ ಸ್ವರೂಪದೊಳಗೆ ಅದನ್ನು ಪರ್ಯವಸಾನ ಮಾಡಿಕೊಂಡಾಗ ಬ್ರಹ್ಮ ಸೃಷ್ಟಿ ಎಂಥದ್ದು ಅಂತ ಅನುಭವಕ್ಕ ನೋಡಿ. ಯಾವ ಉಪಾಧಿಗಳ ಹಂಗಿಲ್ಲದನ ನಿಮ್ಮ ಆತ್ಮ ಸ್ವರೂಪದೊಳಗೆ ಆನಂದ ರೂಪವಾಗಿ ಉಳ್ಕೊಳತ್ತೆ. ಇನ್ನು ಮನ್ಯ ಅವಗತಿ ನೋಡೋದು ಫಲರೂಪವಾಗಿರುವಂತಹ ಜ್ಞಾನ ಅಂತ ಹೇಳ್ತಾವೆ. ಬ್ರಹ್ಮನ ಅವಗತಿ ಶಬ್ದ ಎಷ್ಟು ಚಂದ ಬಳಸ್ಯಾರ.
ಆದ್ರ ಬ್ರಹ್ಮನ ಅವಗತಿ ಸಮಷ್ಟಿ ರೂಪದೊಳಗನ ಕಲ್ಪಿಸಿಕೊಂಡ್ರ ಆನಂದ ಅದಾಗುವುದಿಲ್ಲ. ಆದ್ರೆ ತನ್ನ ಆತ್ಮಸ್ವರೂಪದೊಳಗೆ ಅದನ್ನ ಪರ್ಯವಸಾನ ಮಾಡ್ಕೊಂಡ ಅಂದ್ರೆ ಅತ್ಯಂತ ಆನಂದ ಆಗ್ತದೆ ನೋಡಿ. ಯಾವ ಉಪಾಧಿಗಳ ಹಂಗಿಲ್ದನ ತನ್ನ ಆತ್ಮಸ್ವರೂಪ ಅವಾಗ ಏನ್ ನಿಶ್ಚಿತ ಆಗ್ತತಿ, ತನ್ನ ಆತ್ಮ ಮತ್ತು ಸಮಷ್ಟಿ ಬ್ರಹ್ಮ ಭಿನ್ನ ಅಲ್ಲ ಅಂತ ನೆಲೆಗೊಂಡು ಬಿಡ್ತಾನೆ. ಅವಾಗ ಆಗುವ ಆನಂದಕ್ಕೆ ಮಿತಿನೇ ಇಲ್ಲ, ಮೇರೆ ಇಲ್ಲ. ಎಲ್ಲಾ ಕಟ್ಟುಗಳನ್ನು ಮೀರಿ ಹೋಗಿ ಆನಂದ ಪಡ್ತಾನ. ಅದು ದೊಡ್ಡ ಪ್ರಯೋಜನ ಅಲ್ಲ. ಅದಕ್ಕೆ ಬ್ರಹ್ಮಜ್ಞಾನದ ಸ್ವರೂಪವನ್ನು ತತ್ವವನ್ನು ಹಿಂದೆ ವಿವರಿಸಿದ್ದಾಗಿದೆ. ಬ್ರಹ್ಮಜ್ಞಾನವು ಅಜ್ಞಾನವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಆದ್ದರಿಂದ ಅದರಿಂದಾಗುವ ಅನರ್ಥಗಳನ್ನು ತೊಲಗಿಸುತ್ತದೆ ಎಂದು ಹೇಳಿದ ಮೇಲೆ ಪ್ರಯೋಜನವನ್ನು ತಿಳಿಸಿಕೊಟ್ಟಂತೆಯೇ ಆಗಿದೆ. ಅನರ್ಥಕಾರಿಯಾಗಿರುವಂತಹ ಈ ಅಜ್ಞಾನವನ್ನು ಪೂರ್ಣ ನಾಶ ಮಾಡಿಸ್ತದ. ಬ್ರಹ್ಮನ ಕೆಲಸ ಏನ್ರಿ ಅದು? ಇಲ್ಲಿ ಅನುಭವ ಗಟ್ಟಿ ಮಾಡ್ಕೊಂಡು ಮುಂದೆ ಸಾಗಿಬಿಟ್ಟು ಬಹಳ ಒಳ್ಳೇದು. ಯಾವ ಸಂದೇಹಗಳು ಉಳಿಯೋದಿಲ್ಲ. ಬ್ರಹ್ಮಜ್ಞಾನ ಈ ಅಜ್ಞಾನವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಆದ್ದರಿಂದ ಖರೆ ಏನಿದು ಅನುಭವಕ್ಕೆ ಇಲ್ಲೇ ನೋಡ್ಕೊಂಡ ಮುಂದೆ ಸಾಗೋದು ಉತ್ತಮ ಅಂತ ನನ್ಗೆ ಅನ್ಸುತ್ತೆ. ಬ್ರಹ್ಮನೊಳಗಾಗಲಿ ನಮ್ಮ ಆತ್ಮಸ್ವರೂಪದೊಳಗಾಗಲಿ ಮೊದಲು ಅಜ್ಞಾನ ಐತಿ ಅಂತ ಒಪ್ಕೊಂಡಿರ್ಬೇಕಲ್ಲ. ಯಾವುದರಿಂದ ಅಜ್ಞಾನ ಒಪ್ಕೊಂಡಿವಿ ನಾವು? ಇದು ಅಜ್ಞಾನ ಅಂತ ತಿಳಿಬೇಕಾದ್ರೂ ನಿಮ್ಮ ತಿಳಿವು ಅಥವಾ ಅರಿವಿನಿಂದ ಒಪ್ಕೋಬೇಕಲ್ಲ. ಅದನ್ನು ಅವನಲ್ಲಿ ಏನಾದ್ರು ಕ್ರಿಯಾ ಕಾರ್ಯಗಳುಂಟ? ಇದನ್ನ ಧೂಳ ಅಜ್ಞಾನ ಕಳೆದು ಅದನ್ನ ನಾಶಪಡಿಸಿ ಏನ ಅಗ್ನಿ ಹಾಕಿ ನಾಶಪಡಿಸಿನೋ, ಅರಿವೆಂಬ ಅಗ್ನಿ ಹಾಕಿ ನಾಶಪಡಿಸಿನೋ ಏನದು? ಎಲ್ಲ ಅಧ್ಯಾರೋಪ. ಅವನಲ್ಲಿ ಯಾವ ಕ್ರಿಯಾ ಕಾರ್ಯಗಳು ಇಲ್ಲ ಅಂತ ಹೇಳ್ಕೊತ ಬಂದದ ಶ್ರುತಿ. ಹಗ್ಗದೊಳಗೆ ತೋರಿದ ಹಾವು ಅಥವಾ ಕಪ್ಪೆ ಚಿಪ್ಪಿನಲ್ಲಿ ತೋರಿದ ಬೆಂಕಿ, ಬೆಳ್ಳಿ ಅಥವಾ ಹಾವು ಇವ ಅಲ್ಲ ಅಂತ ತಿಳಿಯಾಕ ಯಾವುದಾದ್ರೂ ಒಂದು ಸಾಯಿನ ಬೆಳಕು ಸಾಯದಿಂದ ತಿಳ್ಕೊಂಡದ. ಆ ಅಮೃತನು ಕೂಡ ಮತ್ತೊಂದರ ಅಪೇಕ್ಷೆಯಿಂದನೂ ತಿಳ್ಕೊಂಡಿರಿ. ಯಾವುದರ ಅಪೇಕ್ಷೆ ಉಂಟೋ ಅದನ್ನು ಬೆಳಗುತ್ತೆ ನಿಮ್ಮ ಸ್ವರೂಪ. ಅದು ಗೊತ್ತಿಲ್ಲ ನಮಗೆ. ಅದಕ್ಕಿಲ್ಲೇ ಅಧ್ಯಾರೋಪ ಮಾಡಿಕೊಂಡ ಹೇಳ್ಯಾರ, ಬ್ರಹ್ಮಜ್ಞಾನ ಯಾವ ಕ್ರಿಯಾ ಕಾರ್ಯಗಳನ್ನು ಮಾಡಿಲ್ಲ. ಬ್ರಹ್ಮ ಏನು ಕ್ರಿಯಾ ಮಾಡಿಲ್ಲ. ನಮ್ಮ ಆತ್ಮ ಸ್ವರೂಪ ಯಾಗ ಪ್ರಚನ್ನ ತೇಜಸ್ವರೂಪದಲ್ಲಿ ಪ್ರಕಾಶ ರೂಪವಾಗಿ ಇದ್ಕೊಂಡದನು, ಆಗ ಬ್ರಹ್ಮನು ಹಾಗೈದ್ದಾನೆ. ನಾವು ಯಾವ ಕ್ರಿಯಾ ಕಾರ್ಯಗಳನ್ನು ಮಾಡಿಲ್ಲ. ಅವನಲ್ಲಿ ಅಜ್ಞಾನನೂ ಇಲ್ಲ. ಮತ್ ಕಲಿಯುವುದು ಎಲ್ಲಿಂದ ಬಂತು? ಅಮ್ಮ
ಬ್ರಹ್ಮಜ್ಞಾನದಿಂದ ಜ್ಞಾನವನ್ನು ತೊಲಗಿಸಿ ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಇದು ಬರೀ ಅಧ್ಯಾರೋಪ. ಹೀಗೆ ನಿಶ್ಚಿತ ಯಾರಿಗಾದ್ರೂ ಆಗಿತ್ತು ಅಂದ್ರೆ ಬ್ರಹ್ಮನೊಳಗೆ ಅಜ್ಞಾನ ಹೇಳ್ತಾರಲ್ಲ, ಇದು ಅಪಹಾಸ್ಯದ ಮಾತಪ್ಪ. ಸೂರ್ಯನೊಳಗೆ ಕತ್ಲಿನೂ ಇರ್ತತಿ, ಬೆಳಕು ಇರ್ತತಿ ಅಂತ ನಾವು ಒಪ್ಕೊಂಡಂಗ ಆಗತ್ತಲ್ಲ. ಈ ಅಮೃತವನ್ನ ನಾವು ಈ ಉಪಾಧಿಗಳ ನಿಮಿತ್ತದಿಂದ ನಾವ ಕಲ್ಪಿಸಿಕೊಂಡಿವಿ. ಸೂರ್ಯನಲ್ಲಿ ಎಂದೂ ಕತ್ಲಿಲ್ಲ. ಕತ್ಲೈತಿ ಅಂತ ಕಲ್ಪಿಸಿಕೊಂಡವ್ರ ನಾವು ಕರ್ತೃತ್ವ ಭಾವದಿಂದೊಡಗೂಡಿ ಈ ಅನೃತವಾಗಿರುವಂತಹ ಅಜ್ಞಾನವನ್ನ ಅದು ಪ್ರಕಾಶ ರೂಪವಾಗಿನೇ ಇದ್ರೂ ಅದನ್ನ ಅಜ್ಞಾನ ರೂಪದೊಳಗನ ಕಲ್ಪನೆ ಮಾಡಿಕೊಂಡೆ. ಏನ್ ಅನ್ಬೇಕಿದೆ? ಬ್ರಹ್ಮದೊಳಗ ಅಥವಾ ನಮ್ಮ ಆತ್ಮಸ್ವರೂಪದೊಳಗ ಅಜ್ಞಾನದ ಲವಲೇಶವೂ ಇಲ್ಲ, ಎಲ್ಲರಿಗೂ ನಿಶ್ಚಿತ ಇದು. ಅದಕ್ಕೆ ಇದನ್ನ ಅಧ್ಯಾರೋಪ, ಪ್ರಮಾತೃ ದೃಷ್ಟಿಯನ್ನಿಟ್ಟುಕೊಂಡು ಈಗ ಕಲ್ಪನಾದಿಗಳನ್ನು ಮಾಡಿಕೊಂಡಿರುವಂತಹ ಅಜ್ಞಾನ ಮಾತ್ರ ನಾಶ ಆಗತ್ತೆ. ಬ್ರಹ್ಮನ ತಿಳುವಳಿಕೆಯಿಂದ ಅದು ನಾಶ ಆಗೋದಿಲ್ಲ. ಬ್ರಹ್ಮಜ್ಞಾನ ಆದ್ಮೇಲೆ ಇದು ನಿಲ್ಲುವುದಿಲ್ಲ. ಅಲ್ಲಿ ತನಕ ಇದಿರ್ತೈತಿ ಅಂದ್ರೆ ನೀವು ಪರಮಾತ್ಮನು ಕೈ ಬಿಟ್ಟಿರೋದಿಲ್ಲ. ಅಲ್ಲಿ ತನಕ ನೀವು ಪರಮಾತ್ಮ ಅಂತ ವ್ಯವಹಾರ ಮಾಡುವುದನ್ನು ಬ್ರಹ್ಮಸ್ವರೂಪನಪ್ಪ ಅದಲ್ಲ, ನೋಡು ಅಂತ ಅನುಭವಿಗಳ ಹೇಳಿದ್ಗಳನ್ನ ಪರಮಾತ್ಮ ಕಾಯಿಸಿಬಿಡ್ತಾನ. ಪರಮಾತ್ಮ ಒಬ್ಬ ಕಾಯಿಸಿಕೊಂಡ್ರೆ ಆ ಪರಮಾತ್ಮವಿನ ರೂಪವೆಲ್ಲವೂ ನಮ್ಮ ಆತ್ಮ ಸ್ವರೂಪ ಆಗಿಬಿಡತ್ತೆ. ನೋಡ್ರಿ, ನಿನ್ನೆ ಬಹುತೇಕ ಉಪದೇಶ ಶಾಸ್ತ್ರಿ ಒಳಗ ಯಾರು ಶ್ರೀನಿವಾಸ್ ಅವರು ಹೇಳಿರ್ಬೋದು, ಅಸತ್ತಿನಿಂದ ಸತ್ತಾಗತ್ತೇನ್ರಿ? ಅಸತ್ತಿನಿಂದ ಸತ್ತು ಹುಡ್ತತೇನ್ರಿ? ಅಲ್ಲೇ ಪ್ರಮಾತೃತ್ವ ಕಳಿಸಿಕೊಂಡು ಬ್ರಹ್ಮ ಸ್ವರೂಪಕತೆ ಅಂದ್ರೆ ಪ್ರಮಾತೃ ಅಸತ್ತು. ಅದು ಪರಬ್ರಹ್ಮನ ಸ್ವರೂಪ ಹೊಂದತಿ ಅಂತ ಅಂದ್ರ, ಪರಿವರ್ತನಾಕತಿ ಅಂತ ಅಂದ್ರ ಅಸತ್ತಿನಿಂದನೂ ಸತ್ತು ಹುಟ್ಟತೈತಿ ಅಂತ ಒಪ್ಕೋಬೇಕಾಗತ್ತೆ. ಯಾಕದ ನೋಡು, ಬ್ರಹ್ಮಜ್ಞಾನ, ಅದರ ತಿಳುವಳಿಕೆ, ಅದರ ಪ್ರಯೋಜನ ಇದೆಲ್ಲ ಅಧ್ಯಾರೂಪದೊಳಗನ ನಾವು ಕಲ್ಪಿಸಿಕೊಂಡಿರೋದು. ಅನುಭವ ನೋಡ್ಕೊಳ್ರಲ್ಲೇ ಏನಾದ್ರೂ ಉಂಟ ಅಲ್ಲಿ? ಮೊದಲ ಬ್ರಹ್ಮಜ್ಞಾನ ಅಥವಾ ಆತ್ಮಸ್ವರೂಪದೊಳಗೆ ಅಜ್ಞಾನ ಕಲ್ಪಿಸಿಕೊಂಡದ್ದ ತಪ್ಪು. ಪ್ರಮಾತೃ ದೃಷ್ಟಿಯಿಂದ ಸೂರ್ಯನಲ್ಲಿ ಕತ್ಲೆ ಐತಿ ಅಂತ ಕಲ್ಪನೆ ಮಾಡ್ಕೊಂಡದ್ದ ತಪ್ಪಲ್ಲ? ಅದಕ್ಕನ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ ಕರೀತಾರೆ. ಅದಕ್ಕ ಇಲ್ಲಿ ಪ್ರಯೋಜನವನ್ನು ತಿಳಿಸಿಕೊಟ್ಟಂತೆಯೇ ಆಗಿದೆ. ಆದರೆ ಬ್ರಹ್ಮಜ್ಞಾನದಿಂದ ಅಜ್ಞಾನವು ಅದರ ಕಾರ್ಯವಾದ ಅನರ್ಥಗಳು ತೊಲಗಿದ ಮೇಲೆ ಮುಕ್ತನು ಯಾವ ಸ್ವರೂಪದಲ್ಲಿ ಇರುತ್ತಾನೆ ಎಂಬುದನ್ನು ವಿವರಿಸುವುದರ ಮೂಲಕ ಪ್ರಯೋಜನವನ್ನು ಇನ್ನಷ್ಟು ವಿಶದವಾಗಿ ತಿಳಿಸುವುದಕ್ಕೆ ಪ್ರಯತ್ನಿಸಲಾಗುವುದು. ಸಾಧಕರಿಗೆ ಪ್ರಯೋಜನಕಾರಿಯಾಗಲಿ ಅಂತ ಈ ಅನೃತವಾಗಿರುವ ಪರಮಾತ್ಮವಿನ ದೃಷ್ಟಿಯನ್ನಿಟ್ಟುಕೊಂಡು ಯಾಗ ನಾವು ಕಷ್ಟಪಡ್ಲಿಕ್ಕತ್ತೇವೋ, ಈ ಕರ್ತೃತ್ವ ಭಾವವನ್ನ ತ್ಯಾಜ್ಯ ಮಾಡಿದಾರ. ಆ ಕರ್ತೃತ್ವ ರಹಿತನಾಗಿರುವಂತಹ ನಮ್ಮ ಸ್ವರೂಪ
ಹೇಗಿರ್ತತಿ ಅಂತ ಅನುಭವ ಮಾಡಿದ್ರೆ ಸಾಕಲ್ಲ. ಇದು ಬಿಡಿಸ್ಕೊಳಕ್ಕೆ ಏನಾದ್ರು ಪ್ರಯತ್ನ ಮಾಡಿ, ಕುಂಬಾರ ಮಣ್ಣು ತಗೊಂಡು ಮಡಿಕೆ ಕುಡಿಕೆ ಅದುಗಳನ್ನ ಮಾಡ್ತಲ್ಲ, ಹಾಗೇನಾರು ಪ್ರಯತ್ನ ಮಾಡೋದೈತಲ್ಲ ಅಲ್ಲಿ? ಏನೂ ಇಲ್ಲ. ಅನೃತ ಇಲ್ಲದ ಅನೃತವನ್ನ ಕಲ್ಪನಾ ಮಾಡಿಕೊಂಡು, ಇಲ್ಲದ ವಿದ್ಯೆ ಇದು ಜಗದೊಳಗೆ ಎಲ್ಲರ ಬಾದಿ ಪದು ಅಂತ ಹೇಳ್ಕೊತ ನೋಡಿ. ನಿನ್ನೆ ಪದ್ಯದೊಳ ಇಲ್ಲದನೇ ಇದೆಲ್ಲ. ಈ ಪುರಾಣ ಹೇಳ್ಕೊತ ಬಂದಾರ. ಉಳ್ಳ ಬ್ರಹ್ಮನ ಇಲ್ಲೆನಿಸುವುದು ನೋಡ, ಇಲ್ಲದ ಪ್ರಪಂಚವನ್ನ ದೃಷ್ಟಿಯನ್ನ ಉಂಟೆನಿಸುವುದು. 18ನೇ ಅಧ್ಯಾಯದಾಗ ಹೇಳ್ಕೊತ ಬಂದಾರ. ಯಾವ್ದು ಕರೆ ಐತಿ ಅದ ಇಲ್ಲ, ಯಾವ್ದು ಸುಳ್ಳು ಐತಿ ಅದ ಐತಿ. ಅಲ್ಲಿ ಮಾಯಾನ ವರ್ಣನೆ ಮಾಡೋ ಮುಂದೆ ಹೇಳ್ಕೊತ ಬಂದಾರ. ಯಥಾರ್ಥ ಏನೈತಿ ಅಂತ ನಾವಿಲ್ಲಿ ನೋಡ್ಕೊಂಡ್ರೆ ಸಾಕಾಗ್ಯದಲ್ಲ. ಇಲ್ಲೇ ಮುಕ್ತನು ಯಾವ ಸ್ವರೂಪದಿಂದ ಒಡಗೂಡಿ ಇರ್ತಾನವ ಅಂತ ನೋಡು ಪ್ರಯೋಜನ ಇಲ್ಲಿ. ಜ್ಞಾನ ಅಜ್ಞಾನ, ಬ್ರಹ್ಮನ ಜ್ಞಾನರ ಇರ್ಲಿ, ಸಾಮಾನ್ಯ ಜ್ಞಾನರ ಇರ್ಲಿ, ಈ ಜ್ಞಾನ ಅಜ್ಞಾನವನ್ನು ಕಳಿತೈತಿ ಅಂತ ಅನುಭವಿಗಳ ಅಭಿಪ್ರಾಯ ಪಟ್ಟು ಹೇಳ್ಯಾರ. ದೃಷ್ಟಿ ಯಾವುದು ಅಂತ ನೀವು ತಿಳ್ಕೊಬೇಕಲ್ಲ. ಜ್ಞಾನದೊಳಗೆ ಅಜ್ಞಾನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜ್ಞಾನದೊಳಗೆ ಅಜ್ಞಾನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ವ್ಯವಹಾರ ತಪ್ಪಿರಬಹುದವ. ವ್ಯವಹಾರಿಕದೊಳಗ ಇದು ಜ್ಞಾನ ಅಜ್ಞಾನಗಳ ವಿಂಗಡನ ಕಾಣುತ್ತೆ. ಸನ್ಯಾಸಿಗಳಿಗೆ ಎಂದಾದ್ರೂ ವ್ಯವಹಾರಿಕ ಜ್ಞಾನ ಇರ್ತೈತೇನ್ರಿ? ಇರುವುದಿಲ್ಲ. ಎಲ್ಲಿಯೋ ಒಬ್ಬ ವ್ಯವಹಾರ ಚತುರಿದ್ದವನ ಏನೇನೋ ಬೆಳೆಸ್ಕೊಂಡು ಏನೇನೋ ದೊಡ್ಡ ಮಠ ಮಾಡ್ಕೊಂಡಿರ್ತಾನ. ಅವ ವ್ಯವಹಾರಿಕ, ಅವ ಬ್ರಹ್ಮಜ್ಞಾನಿ ಅಂತ ಹೇಳಿಕ್ ಆಗೋದಿಲ್ಲ. ಅವನಲ್ಲಿ ವ್ಯವಹಾರನೇ ಇರುವುದಿಲ್ಲ. ಯಾಕಂದ್ರೆ ಜ್ಞಾನಿಗಳಿಗೆ ವ್ಯವಹಾರ ಇರೋದಿಲ್ಲ, ವ್ಯವಹಾರಿಕ ದೃಷ್ಟಿನ ಗೊತ್ತಿರೋದಿಲ್ಲ. ಮತ್ತು ವ್ಯವಹಾರಿಕ ದೃಷ್ಟಿ ಚೆನ್ನಾಗಿದ್ದವನ ಮಠಮಾನ್ಯಗಳನ್ನು ಕೂಡ ಅತ್ಯಂತ ಉತ್ಕೃಷ್ಟ ಸ್ಥಿತಿಯೊಳಗೆ ಬೆಳೆಸ್ಕೊಂಡು ಹೋಗ್ತಾನ. ಅದು ಪ್ರಕೃತಿ ನಿಯಮ. ಅದು ಬಿಡ್ರಿ, ಒಬ್ರು ಗಳಿಸ್ತಾರ, ಒಬ್ರು ಹಾಳಾಗ್ತಾರ. ಇಲ್ಲಿ ಯಾರ್ಯಾರ್ದು ನಾವು ವ್ಯವಹಾರಿಕ ದೃಷ್ಟಿ ಒಳಗೆ ನೋಡ್ರಿ, ಒಬ್ಬ ಮೊದಲು ಏನು ಇರುವುದಿಲ್ಲ, ಮಕ್ಕಳು ಎಲ್ಲ ದುಡಿದು ಗಳಿಸಿಕೊಂಡು ಸಾಕಷ್ಟು ಶ್ರೀಮಂತರಾಗ್ತಾರೆ. ಅವ್ರ ಮಕ್ಕಳು ಅದನ್ನೆಲ್ಲ ಕಳೀತಾರೆ. ಇದೆಲ್ಲ ನೋಡಿದ್ದಾಗ ಆಗನ ಮಠಮಾನ್ಯಗಳನ್ನು ಬೆಳೆಸಬೇಕಾದ್ರೆ ಅವನ ವ್ಯವಹಾರ ಚತುರಿದ್ರು ಮಾತ್ರ ಬೆಳೆಸ್ತಾರೆ. ವ್ಯವಹಾರ ಜ್ಞಾನ ಇರ್ಲಿಲ್ಲ ಅಂದ್ರೆ ಅವ ಗೋಜಿಗೆ ಹೋಗುದಿಲ್ಲ. ಬ್ರಹ್ಮ ತತ್ವ ಗೊತ್ತಿತ್ತು ಅಂದ್ರೆ ಅವ ಗೋಜಿಗೆ ಹೋಗುದಿಲ್ಲ. ಎಲ್ಲ ಅನೃತ. ಇದು ಯಾಕೆ ನಾ ಇದರಾಗ ಪ್ರವೇಶ ಆಗ್ಬೇಕು ಅಂತ, ಯಾಕೆ ಇದರಾಗ ಪ್ರವೇಶ ಆಗ್ಬೇಕು ನಾನು? ಎಲ್ಲ ಅನೃತ. ಏನು ಮಾಡಿದ್ರು ಅದು ವ್ಯರ್ಥನ ಅಲ್ಲ, ಅನೃತನ. ಏನೇನು ಸಂಘ ಸಂಸ್ಥೆಗಳನ್ನ ಕಟ್ಟಿ ಏನೇನು ಮಾಡ್ತಾನ ಅದೆಲ್ಲ ಅನೃತನ. ತಿಳಿದವ ಯಾಕೆ ಮಾಡ್ತಾನ್ರಿ ಅದನ್ನ? ಬ್ರಹ್ಮ ಸ್ವರೂಪದೊಳಗೆ ನಿಂತಂತ ಏನಾರು ಬೇಕಾಗಿತ್ತೇನೆ? ಅದಕ್ಕನ ಸಾಧು ಸತ್ಪುರುಷರು ತಮ್ಮ ವ್ಯಕ್ತಿತ್ವವನ್ನ ನೋಡಲ್ಲಿ ಮೊದಲ ಸನಾತನ ಧರ್ಮದೊಳಗೆ ನೋಡ್ರಿ, ಅವ್ರ ಊರ್ ಸಮೀಪ ಇರ್ತಿದ್ದಿಲ್ಲ, ಎಲ್ಲಿಯೂ ಕುಟೀರ ಹಾಕೊಂಡಿರ್ತಿದ್ರು. ಅವ್ರು
ಈ ಬ್ರಹ್ಮ ಚಿಂತನೆ ಒಂದು ಬಿಟ್ರೆ ಮತ್ತೊಂದು ಏನು ಮಾಡ್ತಿದ್ದಿಲ್ಲ. ಆ ರಾಜ ಮಹಾರಾಜರ ಜೊತೆ ಅವರಲ್ಲಿಗೆ ಬಂದು ಸಲಹೆ ಸೂಚನೆಗಳನ್ನ ಕೇಳ್ಕೊಂಡು ಹೋಗ್ತಿದ್ರು ವಿನಃ ನೋಡ ನಮ್ಮ ಪರಂಪರೆ ಹೆಂಗೈತ್ ಮಾಡೋದು. ಅವರು ಕುಟೀರ ಬಿಟ್ಟು ಇರ್ತಿದ್ದಿಲ್ಲ. ಊರ್ ಹಿರಿತನ ನಮ್ಗೆ ಅದಕ್ಕೆ ಬೇಕಾಗಿತ್ತರಿ. ಬ್ರಹ್ಮಜ್ಞಾನಿಗೆ ಯಾವ ಊರಿಂದ ಅಂತ ಮಾಡ್ತಾನ, ಎಲ್ಲ ಊರ ಅವನ ಸ್ವರೂಪನ ಯಾವ ಊರಿನ ಹಿರಿತನ ಮಾಡ್ತಾನ. ಎಲ್ಲೋ ಒಂದು ಮಠ ಕಟ್ಟಿ ನೋಡೋದನ್ನ ಸಿದ್ದೇಶ್ವರ ಸ್ವಾಮಿಗಳು ಪರಿಪೂರ್ಣವಾಗಿ ತಿಳ್ಕೊಂಡಿದ್ರು. ಮಠ ಕಟ್ಟಿ ಅದರಿಂದ ವ್ಯಾಪಾರ ಮಾಡ್ತಾರ ಇವರು ಅಂತ ತಿಳಿದ ಏನು ಬೇಡ ಅಂದ್ರು. ತಿಳಿದವ್ರು ಅವರು ಏನೇನು ಬೇಡ ನಮ್ದು. ಹೇಗಿರ್ತದ ನೋಡ್ರಿ ಮಹಾತ್ಮರ ಎರವು ಹೇಗಿರ್ತಾವ. ಅವ್ರ ಜೊತೆಗೆ ಇದ್ದಿದ್ದವ್ರು ಇದಾರೆ ಇಲ್ಲ ಅಂತಲ್ಲ, ಅವು ಒಬ್ಬರದೊಬ್ಬರಿಗೆ ಬರುದಿಲ್ಲ. ಅಲ್ಲ ಹೇಳಿ ತಾತ್ಪರ್ಯ ಏನು ಅಂತಂದ್ರ ಬ್ರಹ್ಮದ ಪ್ರಯೋಜನ ಯಥಾರ್ಥವಾಗಿ ನಾವು ಮಾಡ್ಕೋಬೇಕೇ ವಿನಃ ಅಮೃತವಾಗಿರುವಂತ ಅನಾತ್ಮ ರೂಪವಾಗಿರುವಂತ ಈ ಕಲ್ಲು ಮಣ್ಣು ಕಟ್ಟಿಗೆಗೆ ಮೋಹಪಟ್ಟು ಬೃಹದಾಕಾರವಾಗಿ ಮಠ ಕಟ್ಟಿ ಸಾಧನೆಗೆ ಒಂದು ಕುಟೀರ ಬೇಕಾಗಿರುತ್ತ. ಆ ಕುಟೀರ ಒಂದ್ ಮಾಡ್ಕೊಂಡು ಇರುವುದಪ್ಪ ಅಷ್ಟಾದ್ರೆ ಸಾಕು. ಇದು ಬದುಕಬೇಕಾಗಿರ್ತದ. 2 ಹೊತ್ತು ಅಥವಾ 1 ಹೊತ್ತು ಪ್ರಸಾದ ಅವ್ರ ಪದ್ಧತಿ ಹೇಗಿರ್ತದ ಹಾಗೆ. ಒಬ್ಬೊಬ್ರು ಒಂದೇ ಹೊತ್ತು ಪ್ರಸಾದ ಮಾಡೋರು ಇರ್ತಾರ, ಒಬ್ರು 2 ಹೊತ್ತು ಮಾಡೋರು ಇರ್ತಾರ. ಸನ್ಯಾಸಿಗಳಲ್ಲೇನು ವ್ಯತ್ಯಾಸ ಇರ್ತಾರೆ. ಹಾಗಿದ್ದುಕೊಂಡು ಭಗವಂತನ ಚಿಂತನೆ ಮಾಡ್ಕೊಂಡು ಕಾಲ ಕಳೆಯೋದಕ್ಕೂ ಒಂದು ಕುಟೀರ ಬೇಕಾಗಿರ್ತದ ಅಷ್ಟ ಬ್ರಹ್ಮಜ್ಞಾನಿಗೆ. ಅಲ್ಲದವರಿಗೆ ಅವ್ರು ಎಷ್ಟು ಮಾಡಿದ್ರು ಅದೇನು ಪ್ರಯೋಜನ ಇಲ್ಲ. ಅರ್ಜುನನು ಸನ್ಯಾಸಿ ವೇಷ ಹಾಕಿದ್ನಲ್ಲ, ಅರ್ಜುನನು ಕೂಡ ಸನ್ಯಾಸಿ ವೇಷ ಹಾಕೊಂಡಿದ್ದ. ತಮ್ಮ ಫಲದ ಇಚ್ಛಾ ಪ್ರಾಪ್ತಿ ಮಾಡ್ಕೋಬೇಕಾದ್ರ ವೇಷ ಹಾಕೊಂಡಿರ್ತಾರೆ. ವೇಷ ಹಾಕಿ ಸಂಪಾದನೆ ಮಾಡಿ ಅನೇಕ ರೂಪದ ಫಲ ಭೋಗಗಳನ್ನ ಅಪೇಕ್ಷಿಸುತ್ತಾರ. ಬ್ರಹ್ಮ ಸ್ವರೂಪದೊಳಗೆ ಏನು ಇಲ್ಲ ಅಂತ ನಿಶ್ಚಿತದ, ಅದ್ರಾಗ ಏನು ಯಾರು ಸಂದೇಹ ಮಾಡುವಂತಿಲ್ಲ. ವೇಷಗಳನ್ನ ಹಾಕಿ ಮತ್ತು ಖ್ಯಾತಿ ಲಾಭ ಪೂಜೆಗಾಗಿನ ಪರಿಶ್ರಮ ಪಡ್ತಾರೆ ವಿನಃ ಬ್ರಹ್ಮದ ಯಥಾರ್ಥ ಸ್ವರೂಪ ಹೊಂದಬೇಕು ಅಂತ ಇಚ್ಛಾ ಮಾಡೋದಿಲ್ಲ. ಮತ್ತೆ ಜನರು ಕೂಡ ಹಾಗೆ ಇರ್ತಾರೆ. ಎಲ್ಲಿ ತಗ್ಗಿರ್ತದ ಅಲ್ಲೇ ನೀರು ಹೋಗಿ ನಿಲ್ಲುತ್ತಲ್ಲ, ಅದು ಧರ್ಮ. ಅದರ ಧರ್ಮ ಇಳಿಜಾರಿದ್ದ ಕಡೆ ಹೋಗಿ ನಿಲ್ಲುವುದು ಅದು ಧರ್ಮ. ಈ ಭಕ್ತರು ಹಾಗೆ ಇರ್ತಾರೆ. ಕೇಳದ ಹೋಗಿ ಸುರುತ್ತಾರಲ್ಲಿ ತಗ್ಗಿಗೆ ಹೋಗಿ ನಿಲ್ತೈತೆ ಅಂತೇಳಿ. ಇವರಿಗೆ ಸಮಾಜದ ಒಳ್ಳೆ ಕ್ರಿಯಾ ಕಾರ್ಯಗಳನ್ನ ಮಾಡ್ತಾರ ಅಂತ ಇವ್ರಿಗೆ ನಿಶ್ಚಿತ ತಂದ್ರೆ ಹೊತ್ತಂದು ಸುರುತ್ತಾರೆ, ಬೇಕಾದಷ್ಟು ಸುರುತ್ತಾರೆ. ಇಲ್ಲಂತಲ್ಲ. ಅವರ ದೃಷ್ಟಿಯೊಳಗೆ ಸಮಾಜನ ದೇವರು. ಮತ್ತು ಎಲ್ಲಿಗೆ ಬರ್ತಾರ ಅವರು? ಧರ್ಮ ಜಿಜ್ಞಾಸಕ್ಕನ ಕಟ್ಟು ಬಿದ್ದು ಬ್ರಹ್ಮತತ್ವ ಇರೋದೇ ಇಲ್ಲ ಅವರಲ್ಲಿ, ನಿಶ್ಚಿತ ಹೇಳಬಹುದು. ಬ್ರಹ್ಮನಿಗೆ ತಂದು ಗೊತ್ತಿಲ್ಲ, ಮತ್ತೊಬ್ಬರದು ಗೊತ್ತಿಲ್ಲ. ಯಥಾವತ್ ಸುಮ್ಮನೆ ಇರ್ತಾನ.
ಅದು ಧರ್ಮ ರೂಪದೊಳಗ ಬಂತು ಅಂದ್ರೆ ಅವಾಗ ಸಮಾಜಕ್ಕೆ ಹಿತ ಮಾಡಬೇಕು. ಶಾಲೆ, ಸ್ಕೂಲು, ಅದ್ರಾಗ ಸ್ವಾರ್ಥ ಪರಾರ್ಥ ಎರಡೂ ಇರ್ತವೆ ಅಲ್ವಾ? ಇವು ಪ್ರಯೋಜನ ಅಂತ ತಿಳ್ಕೊಂಡೇವು ನಾವು. ಆದ್ರೆ ಅದು ಬ್ರಹ್ಮ ಪ್ರಯೋಜನ ಅಲ್ಲ. ಧರ್ಮ ದೃಷ್ಟಿಯಿಂದ ಪ್ರಯೋಜನ ಹೊಂದತ್ತೆ, ಏನ್ ತಪ್ಪೇನಲ್ಲದ, ಒಪ್ಪಬೇಕಲ್ಲ. ವ್ಯವಹಾರ ಚತುರರು ಆ ರೂಪವನ್ನ ಧಾರಣ ಮಾಡಿಕೊಂಡು ಧರ್ಮ ಸಮಾಜದ ಉದ್ಧಾರಕ್ಕಾಗಿ ಬಡದಾಡ್ತಾರಲ್ಲ, ಅವರೆಲ್ಲ ಧರ್ಮವಂತರು, ಬ್ರಹ್ಮಜ್ಞಾನಿಗಳಲ್ಲ, ಧರ್ಮ ಜಿಜ್ಞಾಸಕರು. ಯಾವ್ಯಾವ ಕ್ಯಾಟಗರಿ ಎಲ್ಲೆಲ್ಲಿ ಸೇರಿಸಬೇಕು ಅಂತ ನೀವು ವಿವೇಕ ಮಾಡಿಕೊಂಡು ಸೇರಿಸಿಕೊಂಡು ಬ್ರಹ್ಮ ಸ್ವರೂಪ ಹೆಂಗೈತಿ ಅಂತ ನಿಲ್ಲಕ್ ಪ್ರಯತ್ನ ಮಾಡಿ. ಪ್ರಯೋಜನ ಅದು ಪ್ರಯೋಜನ, ಇದು ಪ್ರಯೋಜನ. ನಾ ಬಂದಿರೋ ಉದ್ದೇಶ ತತ್ವ ಚಿಂತನೆನೋ ಅಥವಾ ಧರ್ಮ ಚಿಂತನೆಯೋ? ಅದರ ನಿರ್ಣಯ ನಮಗ ಗೊತ್ತಿಲ್ಲ. ಇನ್ನು ಬೋಧ ಮಾಡೋದೇನು? ಹಿಂಗಾಗೈತೆ ನಮ್ಮ ಪರಿಸ್ಥಿತಿ. ಇರ್ಲಿ, ಅಂತೂ ಬ್ರಹ್ಮವು ಸಚ್ಚಿದಾನಂದ ರೂಪವಾಗಿರುವುದೆಂದು ವೇದಾಂತಿಗಳು ಹೇಳುತ್ತಾರೆ. ವೇದಾಂತಿಗಳು ಸಚ್ಚಿದಾನಂದ ರೂಪವಾಗಿರುವುದೆಂದು ವೇದಾಂತಿಗಳು ಹೇಳುತ್ತಾರೆ. ಬ್ರಹ್ಮವನ್ನು ಅರಿಯುವುದೆಂದರೆ ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮವೇ ನಾನು ಎಂದು ಅರಿತುಕೊಳ್ಳುವ. ಇದು ಸ್ವರೂಪದ ಅನುಭವ ಮಾಡ್ಕೋಬೇಕಾದಾಗ ಈ ಶಬ್ದ ಬರ್ತಾವ. ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮವೇ ನಾನು ಎಂದು ಅರಿತುಕೊಳ್ಳುವುದು. ಹೀಗೆ ಅರಿತುಕೊಂಡ ಕೂಡಲೇ ಅಸದ್ರೂಪವಾದ, ಅಜ್ಞಾನ ರೂಪವಾದ, ಅನಾನಂದ ರೂಪವಾದ ಅನಾತ್ಮದಲ್ಲಿ ನಾನೆಂಬ ಬುದ್ಧಿಯು ಹೋಗಿಬಿಡುವುದು. ಅದು ಹೋಗ್ತೈತೋ ಇರ್ತೈತೋ ಹೇಳಕ್ ಬರೋದಲ್ಲ. ಯಾಕಂದ್ರೆ ನಮ್ಮ ಆತ್ಮ ಸ್ವರೂಪವಾಗಿ ನಿಂತವ್ರಿಗೆ ಹೋಗ್ತೈತಿ ಅಂತ ಹೇಳ್ಬೋದು. ಓಹೋ, ನಮ್ಮ ಆತ್ಮ ಸ್ವರೂಪ ಹೀಗಿರ್ತೈತಿ ಅಂತ ತಿಳ್ಕೊಂಡವ್ರಿಗೆ ಅದು ಹೋಗೈತಿ ಅಂತ ಒಪ್ಪಕ್ ಬರುವುದಿಲ್ಲ. ಅದಕ್ಕನ ಅಲ್ಲಿ ಹೇಳ್ತಾರೆ, ಲೋಕದಲ್ಲಿ ಸತ್ಯವೆಂದು, ಜ್ಞಾನವೆಂದು, ಆನಂದವೆಂದು ನಾವು ಕರೆಯುವ ಪದಾರ್ಥವು ಪರಿಚಿನ್ನವಾಗಿರುತ್ತದೆ. ಲೋಕದಲ್ಲಿ ಸತ್ಯವೆಂದು, ಜ್ಞಾನವೆಂದು, ಆನಂದವೆಂದು ನಾವು ಕರೆಯುವ ಪದಾರ್ಥವು ಪರಿಚಿನ್ನವಾಗಿರುತ್ತದೆ. ಇಲ್ಲಿ ಪದಾರ್ಥ ಅಂತ ಕರೆದಾರಲ್ಲ, ಈ ಪದಾರ್ಥ ಯಾವ ರೂಪದ್ದು? ಅನುಭವಕ್ಕೆ ಮಾಡ್ಕೊಳ್ಳಿ. ಇದನ್ನ ಶಬ್ದ ಏನೋ ಬಂದೋದಿಲ್ಲ. ಲೋಕದಲ್ಲಿ ಸತ್ಯವೆಂದು, ಜ್ಞಾನವೆಂದು, ಆನಂದವೆಂದು ನಾವು ಕರೆಯುವ ಪದಾರ್ಥವು ಪರಿಚಿನ್ನವಾಗಿರುತ್ತದೆ. ಲೋಕದ ಪದಾರ್ಥ ಸತ್ಯ ಅಂತ ಕರಿತೀವಿ, ಜ್ಞಾನ ಅಂತ ಕರಿತೀವಿ, ಆನಂದ ಅಂತ ನಾವು ಕರೆಯುವ ಪದಾರ್ಥವು ಪರಿಚಿನ್ನವಾಗಿರುತ್ತದೆ. ಆದರೆ ಬ್ರಹ್ಮವು ನಿರುಪಾಧಿಕವಾಗಿ ಸತ್ಯವಾಗಿರುತ್ತದೆ. ಲೋಕದೊಳಗೆ ಇದು ಸತ್ಯ, ಇದು ಮಿಥ್ಯ ಅಂತ ವ್ಯವಹಾರ ಮಾಡ್ಬೇಕಾದಾಗ ಏನ್ ಮಾಡಿರ್ತೀರಿ? ಅದು ಗೊತ್ತಾಗ. ಈ ಬೆಟ್ಟ ಅನಾದಿ ಕಾಲದಿಂದನೂ ನೋಡಲ್ಲಿ ಅದನ್ನು ಸತ್ಯ ಅಂತ ಕರೀತಾರೆ. ಆಗ ನಿಂತಕ್ಕೆ ನೋಡಿದ್ರು ಅನಾದಿ ಕಾಲದಿಂದನೂ. ರಾಮ ವನವಾಸಕ್ಕೆ ಬಂದಾಗೂ ಈ ಬೆಟ್ಟ ಇಲ್ಲೇ ಇತ್ತು ಅಂತ ಹೇಳ್ತಾರೆ. ರಾಮನ ದೃಷ್ಟಾಂತ ಹೇಳ್ಕೊಂಡು ಹೇಳ್ತಾರೆ. ಅನಾದಿ ಕಾಲದಿಂದ ಐತೆ, ಯಾವಾಗ ಹುಟ್ಟಿತ್ತು ಏನೋ ಗೊತ್ತಿಲ್ಲ. ಇದಕ್ಕೂ ಸತ್ಯ ಅಂತ ಕರೀತಾರೆ ಲೋಕದೊಳಗೆ. ಲೋಕದೊಳಗ ಸತ್ಯವೆಂದು, ಜ್ಞಾನವೆಂದು, ಆನಂದವೆಂದು
ನಾವು ಕರೆಯುವ ಪದಾರ್ಥವು ಪರಿಚ್ಛಿನ್ನವಾಗಿರುತ್ತದೆ. ಆದರೆ ಬ್ರಹ್ಮವು ನಿರುಪಾಧಿಕವಾಗಿ ಸತ್ಯವಾಗಿರುತ್ತದೆ. ಉಪಾಧಿಗಳನ್ನ ಮೀರಿ ಸತ್ಯ ಆಗಿರುತ್ತದೆ. ಜ್ಞಾನ ಸ್ವರೂಪವಾಗಿರುತ್ತದೆ, ಆನಂದ ಸ್ವರೂಪವಾಗಿರುತ್ತದೆ. ಇದನ್ನು ತಿಳಿಸುವುದಕ್ಕೆ ಬ್ರಹ್ಮವು ಅನಂತವೆಂದು ಉಪನಿಷತ್ತಿನಲ್ಲಿ ಹೇಳಿರುತ್ತದೆ. ಶಬ್ದಗಳನ್ನು ಬಳಸೋದು ಬಿಡುವಂಗೆ ಇಲ್ಲ, ಬಳಸಬೇಕಾಗ್ತದೆ ತಿಳಿಸಬೇಕಾದಾಗ. ಆದ್ರೆ ಅವು ಯಾವ ನೋಡಿ, ಅನಂತ ಅಂತ್ಯ ಉಳ್ಳದ್ದಲ್ಲದ ಯಾವ್ದು ಇರ್ತದೆ ನೋಡಿ, ಅದಕ್ಕೆ ಅನಂತ. ಅದಕ್ಕೆ ಅಂತ್ಯನೇ ಇರುವುದಿಲ್ಲ, ಎಂದೆಂದಿಗೂ ಇಲ್ಲದಂಗ ಆಗತ್ತ. ಈಗಿನ ಇನ್ನೊಂದು ಗಳಿಗೆ ಇರುವುದಿಲ್ಲ ಅನ್ನೋದಲ್ಲ, ಅದಕ್ಕೆ ಅನಂತ ಅನ್ನೋದು. ಅಂತ್ಯ ಇಲ್ಲದ್ದು ಯಾವುದು ಅದು ಅನಂತ. ಜ್ಞಾನ ನೋಡು. ಆದರೆ ಬ್ರಹ್ಮವು ನಿರುಪಾಧಿಕ, ಯಾವ ಉಪಾಧಿಗಳಿಲ್ಲದನ ಸಿದ್ಧಾಗ್ತದದು. ಇದು ಗೊತ್ತು ಮಾಡ್ಕೋಬೇಕು, ಇದನ್ನು ಅನುಭವಕ್ಕೆ ಅನುಸರಿಸ್ಕೊಂಡು ನೋಡಬೇಕು. ಈ ಅಭಿಪ್ರಾಯವನ್ನು ಸ್ವಲ್ಪ ಹಿಗ್ಗಿಸಿ ನೋಡುವುದಕ್ಕೆ ಪ್ರಯತ್ನಿಸೋಣ. ಲೋಕದಲ್ಲಿ ನಮಗೆ ಯಾವ ವಸ್ತುವನ್ನು ಕಂಡರೂ ನಮಗೆ ಅದು ಸತ್ತು ಅಂದ್ರೆ ಇರುವುದು ಎಂದೇ ತೋರುವುದು. ಲೋಕದೊಳಗ ಯಾವುದಾದ್ರೂ ಒಂದು ವಸ್ತುವನ್ನ ಕಂಡಾಗ ಅದು ಇರುವುದು ಅಂತ ನಮ್ಮ ಅನುಭವ ಪಡ್ತದಲ್ಲ. ಭ್ರಾಂತಿಯಿಂದ ತೋರುವ ಶುಕ್ತಿ, ರಜತ, ರಜ್ಜು, ಸರ್ಪ, ಮೃಗಚಿಕೆ, ನೀರು, ಇವು ಕೂಡ ತೋರುವಾಗ ಇರುವ ಬೆಳ್ಳಿ, ಇರುವ ಹಾವು, ಇರುವ ಜಲ ಎಂದೇ ತೋರುತ್ತಿರುವವು. ಅನೃತ ತೋರಬೇಕಾದ್ರೂ ಇರುವಿನಾಶ್ರಯ ಬಿಟ್ಟು ಯಾವುದು ತೋರಿಲ್ಲ. ಆದ್ರೆ ಇರುವುದು ಇರುವ ಅಂತ ಗೊತ್ತಾಗಿಲ್ಲ. ಆ ಉಪಾಧಿಗಳ ಮುಖದಿಂದ ಆ ಪದಾರ್ಥಗಳ ಇರುವನ್ನು ನಾವು ಇರವು ಅಂತ ತಿಳ್ಕೊಂಡಿವಿ. ಅವು ಆ ಇರುವನ್ನು ಆಶ್ರಯಿಸಿ ಮಾಡಿಕೊಂಡವದವ ಅಂತ ನಮ್ಮ ಜ್ಞಾನಕ್ಕೆ ಏನಾಗಿರ್ತದೋ ಏನೋ, ಆ ವಸ್ತುಗಳ ಸತ್ಯತ್ವದಿಂದ ವಸ್ತುಗಳ ಇರುವಿಕೆಯನ್ನು ನಿರ್ಣಯ ಮಾಡ್ಕೊತ ನೋಡಿ. ಭ್ರಾಂತಿಯಿಂದ ತೋರುವ ಶುಕ್ತಿ, ರಜತ, ಕಪ್ಪೆ ಚಿಪ್ಪಿನ ಬೇಳಿ, ರಜ್ಜು, ಸರ್ಪ, ಹಗ್ಗದ ಹಾವು, ಮೃಗೂಚಿಕೆ, ಜಲ ಅಂದ್ರೆ ಬಿಸಿಲು ಕುದುರೆಯ ನೀರು, ಇವು ಕೂಡ ತೋರುವಾಗ ಇರುವ ಬೆಳ್ಳಿ, ಇರುವ ಹಾವು, ಇರುವ ಜಲ ಎಂದೇ ತೋರುತ್ತಿರುವ. ಆದರೆ ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿದರೆ ಇದು ಬೆಳ್ಳಿಯಲ್ಲ, ಕಪ್ಪೆ ಚಿಪ್ಪಲ್ಲ, ಹಾವಲ್ಲ, ಹಗ್ಗ, ನೀರಲ್ಲಿ ಬಿಸಿಲು ಕುದುರೆ ಎಂಬ ಅರಿವು ಆಗುತ್ತದೆ. ನೋಡಾಗದ ಹಗ್ಗ, ನೀರಲ್ಲಿ ಬಿಸಿಲು ಕುದುರೆ ಎಂಬ ಅರಿವು ಉಂಟಾಗುತ್ತದೆ. ಆದರೆ ಒಂದು ವಿಶೇಷ, ಆಗಲೂ ಇರುವ ಕಪ್ಪೆಯ ಚಿಪ್ಪು, ಇರುವ ಹಗ್ಗ, ಇರುವ ಬಿಸಿಲು ಕುದುರೆ ಎಂದು ಇರುವಿನಿಂದ ಕೂಡಿಕೊಂಡೇ ಶುಕ್ತಾದಿಗಳು ನಮಗೆ ತೋರಿಕೊಳ್ಳುತ್ತಿರುವು. ಆದ್ದರಿಂದಲೇ ಜನರು ಅದು ತೋರಿಕೆಯ ಬೆಳ್ಳಿ, ನಿಜವಾದ ಬೆಳ್ಳಿಯಲ್ಲ, ತೋರಿಕೆಯ ಹಾವು, ನಿಜವಾದ ಹಾವಲ್ಲ, ತೋರಿಕೆಯ ನೀರು, ನಿಜವಾದ ನೀರಲ್ಲ ಎಂದು ತೋರಿಕೆಯ ವಸ್ತುಗಳನ್ನು ಬೇರ್ಪಡಿಸಿ ನಿಜವಾದ ವಸ್ತುಗಳನ್ನು ತೋರಿಸುತ್ತಾರೆ. ತೋರಿಕೆ ಏನಿದು? ತೋರಿಕೆಯನ್ನ ವಿಂಗಡಿಸಿಕೊಂಡು ನಿಜವಾದ ವಸ್ತುಗಳು ಭಿನ್ನದವ ಅಂತ ಹೇಳ್ತಾರೆ. ಈ ತೋರಿಕೆ ಏನಿದು? ಆ ತೋರಿಕೆ ಏನಾದ್ರೂ ನಿಮ್ಮ ಸ್ವರೂಪವನ್ನಾಗಲಿ ಇರವನ್ನಾಗಲಿ ಬಿಟ್ಟು ಏನಾರ ತೋರಿಕನು? ಆ ತೋರಿಕೆ ಅನೃತ ಏನೈತಲ್ಲ, ವಸ್ತು ರೂಪದೊಳಗೆ ತೋರ್ಸಕ್ಕೆಲ್ಲ, ಆ
ತೋರಿಕೆ ಎಂದು ಕರ್ಕೊಂಡಾರ. ಹಗ್ಗದೊಳಗ ನಾವು ತೋರ್ಲಿ, ಕಪ್ಪೆ ಚಿಪ್ಪಿನೊಳಗೆ ಬೆಳ್ಳಿ ತೋರ್ಲಿ, ಇರುವ ಬೆಳ್ಳಿ, ಇರುವ ಹಾವು, ತೋರುವ ಹಾವು, ತೋರುವ ನೀರು, ತೋರಿಕೆಯ ನೀರು, ಇದೆಲ್ಲ ತೋರಿಕಿದ. ಈ ತೋರಿಕೆ ಅಂದ್ರೆ ಏನದು? ಆ ತೋರಿಕೆ ಅಂದ್ರೆ ಅದಕ್ಕೆ ಸತ್ಯತ್ವ ಬಂದದಲ್ಲ. ಈ ತೋರಿಕೆ ಏನಂದರೆ ಇದನ್ನ ಜರ ನೀವು ಬಿಡಿಸ್ಕೊಂಡ್ರಿ ಅಂದ್ರೆ ಇರುವನ್ನ ಬೆಳ್ಳಿ ಅಂದಿರಿ, ಇರುವನ್ನ ಹಾವು ಅಂದಿರಿ, ಇರುವನ್ನ ನೀರಂದಿರಿ. ಆ ತೋರಿಕೆ ಇಲ್ಲದ ಭ್ರಾಂತಿಯಿಂದ ತೋರ್ತತಿ, ಇರುವುದಲ್ಲ. ನಿಜವಾಗಿ ಅದು ತೋರಿಕೆಯ ಬೆಳ್ಳಿ, ತೋರಿಕೆಯ ಹಾವು, ತೋರಿಕೆಯ ನೀರು. ಈ ತೋರಿಕೆ ಅಂದ್ರೆ ಏನೇನು? ಇದು ಅದಕ್ಕ ಈ ತೋರಿಕೆ ಏನನ್ನ ಆಶ್ರಯಿಸ್ಕೊಂಡತಿ ಅಂತ ಜರ ನಿಮಗ ಅನುಭವಕ್ಕೂ ಗೊತ್ತಾತು ಅಂದ್ರ ಈ ತೋರಿಕೆ ಎಲ್ಲಿ ಬರ್ತೀರಿ ನೀವು? ಇರುವ ಚೈತನ್ಯವನ್ನ ತಪ್ಪಾಗಿ ತಿಳ್ಕೊಂಡು ಅದಕ್ಕ ಆಸ್ಪದ ಮಾಡಿಕೊಟ್ಟದ ತೋರಿಕೆ. ಇವುಗಳ ಇರುವಿಕೆಗೆ ಆ ತೋರಿಕೆ ಆಸ್ಪದ ಮಾಡಿಕೊಟ್ಟೈತಿ. ಈ ತೋರಿಕೆ ಎಲ್ಲಿದೆ ಅಂದ್ರೆ ಆತ್ಮನ ಆಸ್ಪದದೊಳಗನ ತೋರಿಕೆ ಆಸ್ಪದ ಮಾಡಿಕೊಟ್ಟೈತಿ, ಅದಕ್ಕೆ ಅವಕಾಶ ಮಾಡಿಕೊಟ್ಟೈತವ. ಅನುಭವ ಹೆಂಗ್ ಹೇಳಿದ್ರೆ ವೇದಾಂತ ಸಿದ್ಧ ಆಗ್ತದೆ. ಇಲ್ಲ ಅಂದ್ರೆ ಮತ್ತೆ ಬೇರೆ ರೂಪದೊಳಗೆ ಕಲ್ಪನೆ ಮಾಡ್ಕೊಳ್ಳೋರು ಇರ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಯಥಾರ್ಥ ಇದು ಹೇಗೆ? ವ್ಯವಹಾರದಲ್ಲಿಯೇ ನಮಗೆ ಬರೀ ಹುಸಿ ತೋರಿಕೆ ಎಂದು ಗೊತ್ತಾಗುವ ವಸ್ತುಗಳನ್ನು ಅನೃತ, ಮಿಥ್ಯೆ, ಪ್ರಾತಿಭಾಷಿಕ ಸದ್ವಸ್ತು ಎಂದು ವೇದಾಂತಿಗಳು ಕರೆದಿರುತ್ತಾರೆ. ಈ ಶಬ್ದಗಳಿಗೆಲ್ಲ ಹುಸಿ ತೋರಿಕೆ ಎಂದೇ ಅರ್ಥ. ವ್ಯವಹಾರದಲ್ಲಿ ಇರುವುದೆಂದೇ ತೋರುತ್ತಿರುವ ವಸ್ತುಗಳನ್ನು ವ್ಯಾವಹಾರಿಕ ಸತ್ಯವಾದ ವಸ್ತುಗಳೆಂದು ವೇದಾಂತಿಗಳು ಕರೆದಿರುತ್ತಾರೆ. ಆದರೆ ವ್ಯಾವಹಾರಿಕವಾಗಿ ಸತ್ಯವಾಗಿರಲಿ, ಪ್ರಾತಿಭಾಷಿಕವಾಗಿರಲಿ, ಸತ್ಯವಾಗಿರಲಿ, ವಸ್ತುಗಳಲ್ಲಿ ತೋರುವ ಸತ್ಯತ್ವವು ಎಲ್ಲಿಂದ ಬರುತ್ತದೆ? ಇದನ್ನ ನೋಡಕ್ ಬರ್ತೇನ್ರಿ. ನೋಡ್ರಿ, ಅನುಭವದ ಹಾರಾಡ್ಯತೆ ಇದ್ದವ್ರಿಗೆ ಗೊತ್ತಾಗತ್ತೆ. ವ್ಯವಹಾರದಲ್ಲಿ ಇರುವುದೆಂದೇ ತೋರುತ್ತಿರುವ ವಸ್ತುಗಳನ್ನು ವ್ಯಾವಹಾರಿಕ ಸತ್ಯವಾದ ವಸ್ತುಗಳೆಂದು ವೇದಾಂತಿಗಳು ಕರೆಯುತ್ತಾರೆ. ಮಾತಲ್ಲಿ ಒಂದು ಪೂರ್ಣ ವಿರಾಮ. ಆದರೆ ವ್ಯಾವಹಾರಿಕವಾಗಿ ಸತ್ಯವಾಗಿರಲಿ, ಪ್ರಾತಿಭಾಷಿಕ ಸತ್ಯವಾಗಿರಲಿ, ವಸ್ತುಗಳಲ್ಲಿ ತೋರುವ ಸತ್ಯತ್ವವು ಎಲ್ಲಿಂದ ಬರುತ್ತದೆ? ಈ ಪ್ರಶ್ನೆಗೆ ಉಪನಿಷತ್ತಿನಲ್ಲಿರುವ ಉತ್ತರವೇನೆಂದರೆ, ಸತ್ಯಂಚ ಅನೃತಂಚ ಸತ್ಯಂ ಅಭವತ್. ಸತ್ಯವಾಗಿರುವ ಬ್ರಹ್ಮವೇ ಪರಮಾತ್ಮ ವಸ್ತುವೇ ವ್ಯವಹಾರದಲ್ಲಿ ಸತ್ಯವೆಂದು ಅನೃತವೆಂದು ವಿಂಗಡವಾಗಿರುತ್ತದೆ. ಲಕ್ಷಲೇ ಇಲ್ಲಿ ಮತ್ತೆ ಬ್ರಹ್ಮಣ ಅನೃತನಾಗ್ಯಾನ ಅಂತ ಹಿಂಗ್ ಕಲ್ಪನಾ ಮಾಡ್ಕೋಬೇಡ್ರಿ. ಯಾವಾಗ ವ್ಯವಹಾರದಲ್ಲಿ ಸತ್ಯವೆಂದು ಅನೃತವೆಂದು ವಿಂಗಡವಾಗಿರುತ್ತದೆ. ಯಾವುದು ಬ್ರಹ್ಮ ವಿಂಗಡ ಆಗಕ್ಕೆ ಬರುತ್ತಾ? ನೋಡ್ರಿ, ಅನುಭವಕ್ಕೆ ಅನುಸರಿಸಿಕೊಂಡು ನೋಡ್ರಿ. ಸತ್ಯನದು ಸತ್ಯ ಚಿತ್ತ ಆನಂದ ಸ್ವರೂಪದ ಹಾಗೆ ಇರುವುದು. ಇಲ್ಲಿ ವಿಂಗಡನಾಗಿ ಯಾವುದರಲ್ಲಿ ವ್ಯವಹಾರ. ಈ ವ್ಯವಹಾರ ಅಂದ್ರೆ ಏನಿದು? ಇದನ್ನು ಗೊತ್ತು ಮಾಡ್ಕೊಂಡ್ರೆ ಸಾಕು. ಅಲ್ಲಿ ನೇರವಾಗಿ ಆ ಸತ್ಯತ್ವದೊಳಗೆ ನಿಲ್ಲಕ್ಕೆ ಯೋಗ್ಯತೆ ಬರುತ್ತೆ.
ಆಭಾಸದ ಕಲ್ಪನೆ ಮಾಡ್ಕೋತೇವಲ್ಲ ಇದ ವ್ಯವಹಾರ. ಅದು ಆತ್ಮನ ಅದಕ್ಕ ಮಧ್ಯಸ್ಥ ಅಧಿಷ್ಠಾನ ಅಂತ ಕರೀತಾರೆ ಕೆಲವರು. ಆದ್ರೆ ಶಂಕರರು ಆಸ್ಪದ ಅಂತ ಕರೆದ. ಅದ್ರಾಗ ಆಸ್ಪದ ಆಗೈತಿ. ಯಾವ ಕಾರಣಾದಿಗಳಿಲ್ಲದನ ಆ ರೂಪದಲ್ಲಿ ಕಲ್ಪನೆ ಮಾಡ್ಕೊಂಡಾನೆ. ಏನು ಕಾರಣ ಇಲ್ಲ ಅಲ್ಲಿ. ಅದಕ್ಕೆ ಆಸ್ಪದ ಅಂತ ಕರೆದಾರ. ಅದು ಸರಿಯಾದ ಶಬ್ದ ಅಂತ ಅನಿಸುತ್ತೆ. ಅಧಿಷ್ಠಾನ ಅಧ್ಯಸ್ಥ ಅನ್ನೋದಕ್ಕಿಂತ ಈ ಆಸ್ಪದ ರೂಪದೊಳಗಿರುವುದು ಈ ಶಬ್ದ ಬಹಳ ಸಮರ್ಪಕವಾಗಿರುವಂತಹದ್ದು. ಅಧ್ಯಸ್ಥ ಅಧಿಷ್ಠಾನ ಅಂತ ಅಂದ್ರೆ ಅಲ್ಲಿ ಇರಬೇಕಾಗತ್ತ. ಅದು ಇರ್ತತಿ, ಅದ್ರ ಜೊತೆಗೆ ಇದು ಇರ್ತತಿ. ಅದನ್ನ ಆಸ್ಪದ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡ್ ಬಂದಾನ. ಇದು ವ್ಯವಹಾರ ಆತ್ಮ ಸ್ವರೂಪದೊಳಗೆ ವ್ಯವಹಾರ ಅಥವಾ ಆಭಾಸ ರೂಪ ಉತ್ಪತ್ತಿಯಾಗಿರೋದು ಆಸ್ಪದದಿಂದ ಅನ್ನೋದು ಸೂಕ್ತ ಅಂತ ಹೇಳಬಹುದು. ಆದ್ರೆ ಇಲ್ಲೇ ಆ ವಸ್ತುಗಳಲ್ಲಿ ತೋರುವ ಸತ್ಯತ್ವ ಎಲ್ಲಿಂದ ಬರುತ್ತದೆ ಎಂದರೆ ಸತ್ಯಂಚ ಅನೃತಂಚ ಸತ್ಯಂ ಅಭವತ್. ಸತ್ಯವಾಗಿರುವ ಬ್ರಹ್ಮವೇ ಪರಮಾತ್ಮ ವಸ್ತುವೇ ವ್ಯವಹಾರದಲ್ಲಿ. ಇದನ್ನ ಈ ವ್ಯವಹಾರದಲ್ಲಿ ಅನ್ನೋದಕ್ಕೂ ಒತ್ತು ಕೊಡ್ಲಿಲ್ಲ ಅಂದ್ರೆ ವೇದಾಂತ ಬಿದ್ದು ಹೋಗುತ್ತೆ. ಕೆಲವೊಬ್ರು ಬೋಧನೆ ಮಾಡುವ ಕ್ರಮ ಹೀಗಿರ್ತದ. ಅವರು ಗೌಣವನ್ನ ಪ್ರಧಾನವಾಗಿಟ್ಟುಕೊಂಡು ಅದಕ್ಕೆ ಒತ್ತು ಕೊಡ್ತಾರೆ. ಮುಮುಕ್ಷುಗಳಿಗೆ ತುಂಬಾ ಗೊಂದಲ ಆಗತ್ತೆ. ಸಾಧಕರಿಗೆ ಅದನ್ನ ನಾವು ಬೋಧಕರು ಲಕ್ಷ್ಯ ಇಡಬೇಕು. ಯಾವುದಕ್ಕೂ ಒತ್ತು ಕೊಟ್ರೆ ಯಥಾರ್ಥ ಜ್ಞಾನ ಬರ್ತತಿ ಅಂತ ಸಾಧಕರು ನೋಡ್ಕೋಬೇಕು ಅದನ್ನ. ಮತ್ತೆ ಇಲ್ಲ ಅಂದ್ರೆ ಏನಾಗ್ತದೆ ಹೇಳ್ರಿ? ಜಿಜ್ಞಾಸಕರಿಗೆ ಅನೇಕ ಸಂಶಯಗಳನ್ನು ಉತ್ಪತ್ತಿ ಮಾಡಿ ಕೊಡುವುದು ಶಾಸ್ತ್ರ ಅಲ್ಲ. ಆ ಗೌಣ ವೃತ್ತಿನ ಮುಖ್ಯ ಪ್ರಧಾನವಾಗಿ ಇಟ್ಟುಕೊಂಡು ಬೋಧನೆ ಮಾಡ್ತಾರೆ. ಅದಕ್ಕೆ ಒತ್ತು ಬಹಳ ಕೊಡ್ತಾರೆ. ಈ ಉದಾಹರಣೆಗೆ ಮಾಯೆ. ಇದು ಮಾಯೆಗೆ ಎಷ್ಟು ಒತ್ತು ಕೊಟ್ಟಾರ? ಮಾಯೆ ಅಂದ್ರೆ ಏನು? ಇಲ್ಲದೆ ಇರುವುದು, ಇದ್ದದ್ದಲ್ಲ, ಇಲ್ಲದೆ ಇರುವುದು. ಅದು ಎಲ್ಲೆಲ್ಲಿಯೂ ಇಲ್ಲ. ಮಲದ ಕೊಂಬು ಎಲ್ಲೆಲ್ಲಿಯೂ ಇಲ್ಲ. ಯಾವ ಮಲಕ್ಕೂ ಕೊಂಬು ಇಲ್ಲ, ಇಲ್ಲದ್ದು. ಗಂಧರ್ವ ನಗರಿ ಎಷ್ಟು ಅನೇಕ ದೃಷ್ಟಾಂತಗಳನ್ನ ಕೊಟ್ಟಾರೆ. ಇಲ್ಲದ ತೋರ್ತೈತಲ್ಲ, ಅದಕ್ಕೆ ಮಾಯೆ ಅಂತ ಕರೆದ. ಅದಕ್ಕೆ ಒತ್ತು ಕೊಟ್ಟು ಅದ ಗೌಣ. ಅದನ್ನು ಶಾಸ್ತ್ರಕಾರರು ಅದಕ್ಕೆ ಒತ್ತು ಕೊಟ್ಟು ಅದನ್ನು ಉನ್ನತ ಸ್ಥಾನದೊಳಗೆ ಹೋಗಿ ಕುಂಡ್ರಿಸಿ ಎಷ್ಟು ಅದನ್ನು ಅನಿರ್ವಚನೀಯ ಲಕ್ಷಣಗಳನ್ನು ಹೇಳಿ ಅದು ಬ್ರಹ್ಮಾಶ್ರಯ ಅಂತನೂ ಹೇಳಿದ್ರು. ಬ್ರಹ್ಮನ ಆಶ್ರಯ ಹೊಂದಿದ್ರೆ ಅದಕ್ಕೇನು ಭಯ ರೀ? ಯಾವ ಒಬ್ಬನು ಮುಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ರಹ್ಮದೊಳಗೆ ಮಾಯಾ ಐತಿ ಅಂತ ಒಪ್ಕೊಂಡ್ಬಿಟ್ಟೇವೆ. ಈ ಅವಿದ್ಯಾ ಕೂಡ ಮಾಯಾ ಕಲ್ಪಿತ ವಿದ್ಯಾ ಅಂತ ಅದಕ್ಕೆ ನಿರೂಪಣೆ ಕೊಟ್ಟರು. ವಿದ್ಯಾ ಕಲ್ಪಿತ ಮಾಯೆ ಅನ್ನೋದನ್ನು ಬಿಟ್ಟು ಒಬ್ಬೊಬ್ಬರನ್ನು ಒಮ್ಮೊಮ್ಮೆ ದೊಡ್ಡವ್ರನ್ನ ಮಾಡ್ಬೇಕು ಅಂದಾಗ ಏನೇನು ಮಾಡ್ತಾರ ನೋಡ್ರಿ. ಶಂಕರಾಚಾರ್ಯರನ್ನು ದೊಡ್ಡವರು ಮಾಡಕ್ ಹೋಗಿ ಅವರಿಗೆ ಪರಕಾಯ ಪ್ರವೇಶ ಜ್ಞಾನ ಇತ್ತು. ಚರಿತ್ರೆ ಎಲ್ಲ ಅಪಭ್ರಂಶ ಬರೆದ್ಬಿಟ್ಟು
ಯಾಕಂದ್ರೆ ಅದು ಸೌಂದರ್ಯ ಲಹರಿ ಒಳಗ ಅವರು ಮಾಡಿರುವಂತ ಶ್ಲೋಕಗಳ ಇದಿಲ್ಲ ಅಂತಲ್ಲ, ಆದ್ರೆ ಅವ್ರಿಗಿತ್ತು ಅಂತ ವರ್ಣ ಅವ್ರನ್ನ ಹೆಚ್ಚುಗಾರಿಕೆ ಮಾಡಕ್ ಹೋಗಿ ಆಗಿರ್ತದ. ಅದಕ್ಕ ನಾವು ಏನೇನೋ ಮಾಡಕ್ ಹೋಗಿ ಏನೇನೋ ಮಾಡ್ಕೋತೇವೆ ನಾವು. ಅದಕ್ಕೆ ಇಲ್ಲೇ ಬೋಧ ಪ್ರಜ್ಞೆಯಿಂದೊಡಗೂಡಿ ಬೋಧನೆಯನ್ನ ನೀಡು. ಮುಖ್ಯಾರ್ಥ ಯಾವುದು ಗೌಣಾರ್ಥ ಯಾವುದು ಅಂತ ಎಲ್ಲಿ ಒತ್ತು ಕೊಡಬೇಕು ಅಲ್ಲಿ ಒತ್ತು ಕೊಡಬೇಕು. ಇಲ್ಲೇ ವ್ಯವಹಾರದಲ್ಲಿ ಸತ್ಯವೆಂದು ಅನೃತವೆಂದು ವಿಂಗಡವಾಗಿರುತ್ತದೆ. ಯಾವುದು? ಬ್ರಹ್ಮ ಮತ್ತು ಪರಮಾತ್ಮ. ಇವುಗಳನ್ನ ವ್ಯವಹಾರದೊಳಗ ನೋಡಲ್ಲಿ ವ್ಯವಹಾರ ಮುಖ್ಯವಾಗಿರುವಂಥದ್ದು. ವ್ಯವಹಾರ ದೃಷ್ಟಿಯನ್ನು ಇಟ್ಟುಕೊಂಡಾಗ ಅವನಲ್ಲೇ ಸತ್ಯವೆಂದು ಅನೃತವೆಂದು, ಸತ್ಯಂಚ ಅನೃತಂಚ ಸತ್ಯಂ ಅಭವತ್, ಸತ್ಯವನ್ನ ಎರಡು ರೂಪದಲ್ಲಿ ವಿಂಗಡಣೆ ಮಾಡಿಕೊಂಡೇವಿ. ಎಲ್ಲೇ ವ್ಯವಹಾರದೊಳಗೆ ಅದು ಬಹಳ ಮುಖ್ಯ. ಲೋಕದಲ್ಲಿ ಸತ್ಯವೆಂದು ನಾವು ವ್ಯವಹಾರ ಮಾಡುವ ಪದಾರ್ಥವಾಗಲಿ, ಸತ್ಯವೆಂದು ಭ್ರಾಂತಿಯಿಂದ ತೋರುವ ಪದಾರ್ಥವಾಗಲಿ ಅಳತೆಯ ಸತ್ಯತ್ವ ಉಳ್ಳದ್ದು. ನೋಡ್ರಿ, ಲಕ್ಷ ಕೊಟ್ಟು ಇದನ್ನು ಹಿಡಿಬೇಕು. ಲೋಕದಲ್ಲಿ ಸತ್ಯವೆಂದು ನಾವು ವ್ಯವಹಾರ ಮಾಡುವ ಪದಾರ್ಥವಾಗಿರಲಿ, ಸತ್ಯವೆಂದು ಭ್ರಾಂತಿಯಿಂದ ತೋರುವ ಪದಾರ್ಥವಾಗಿರಲಿ, ಇವೆರಡು ಅಳತೆಯ ಸತ್ಯತ್ವ ಉಳ್ಳದ್ದು. ಅದು ಎಲ್ಲಾ ದೇಶದಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಇರುವುದಿಲ್ಲ. ಆ ಕಾಲ ದೇಶಕ್ಕೆ ಅದು ಕಟ್ಟು ಬಿದ್ದಿರುತ್ತ. ಎಲ್ಲೇ ಲೋಕದಲ್ಲಿ ಸತ್ಯವೆಂದು ನಾವು ವ್ಯವಹಾರ ಮಾಡುವ ಪದಾರ್ಥ ಆಗಿರಬಹುದು, ಸತ್ಯವೆಂದು ಭ್ರಾಂತಿಯಿಂದ ಅಲ್ಲಿ ಪ್ರಾತಿಭಾಷಿಕ ಸತ್ಯದಿಂದ ತೋರಿದ ಬೆಳ್ಳಿ, ಹಾವು, ನೀರು ಅಂತೇಳಿ ಏನು ಕರ್ಕೊಂಡಾರ. ಸುಕ್ತಿಯೊಳಗ ಕಂಡಿರುವ ರಜತ, ಹಗ್ಗದೊಳಗ ಕಂಡಿರುವ ಹಾವು, ಮರೀಚಿಕೆಯೊಳಗ ಕಂಡಿರುವಂತಹ ನೀರು, ಭ್ರಾಂತಿಯಿಂದ ತೋರುವ ಸತ್ಯದು. ಅವೆಲ್ಲವೂ ಕಾಲ ದೇಶವನ್ನ ಆಶ್ರಯಿಸಿಕೊಂಡಿರ್ತಾವ. ಇಷ್ಟರ ಗೊತ್ತು ಮಾಡ್ಕೋಬೇಕ ನಾವು. ವ್ಯವಹಾರಿಕ ಸತ್ಯದೊಳಗ ಅಥವಾ ಪ್ರಾತಿಭಾಷಿಕ ಸತ್ಯದೊಳಗ ಇವೆರಡೂ ಕಾಲ ದೇಶವನ್ನ ಆಶ್ರಯಿಸಿಕೊಂಡೇ ಇರುತ್ತವ. ಅದು ಎಲ್ಲಾ ದೇಶದಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಇರುವುದಿಲ್ಲ. ಆತ್ಮನ ಮಾತ್ರ ಯಾವ ದೇಶದ, ಕಾಲದ ಅಥವಾ ವಸ್ತುವಿನ ಅವಧಿ ಇಲ್ಲದೆ ಅನಂತವಾಗಿ ಸತ್ಯವಾಗಿರುವ ವಸ್ತುವಾಗಿರುತ್ತದೆ. ನಮ್ಮ ಸ್ವರೂಪ ಯಾವಾಗಲೂ ನನ್ನೊಳಗೆ ಈ ಪ್ರಪಂಚ ಪಂಚಮಹಾಭೂತಾದಿಗಳು ಹುಟ್ಟಿ ತೋರಿಕೊಂಡದವು ಅಂತ ಯಾವಾಗ ದೃಢವಾಗಿ ನಂಬಿರ್ತಾನ ನೋಡು, ಅವಾಗ ಆ ಯೋಗ್ಯತೆ ಬರ್ತೈತಿ, ಆ ಧೀರವತಿ ಬರ್ತದೆ. ಪ್ರಪಂಚದೊಳಗೆ ನಾವು ಹುಟ್ಟೀನಿ ಅಂದ್ರೆ ಕಿಂಚಿತ್ವ. ಪರಮಾತ್ಮ ಚಿಂತಾಮಣಿಯೊಳಗ ಮುಖ್ಯ ಹೆಗ್ಗುರ್ತದ. ಆತ್ಮಚಿಂತಕನ ಯಾವ ಇದ್ದಾನ, ಇದಷ್ಟನ್ನು ಎದುರಿಟ್ಟು ನೋಡುವಂತಹ ಯೋಗ್ಯತೆ ಬೇಕು, ದೃಢ ನಿಶ್ಚಿತತೆ ಬೇಕದಕ್ಕ. ನನಗಿದು ಪ್ರಪಂಚ ತೋರುತ್ತನೋ, ನಾನೀ ಪ್ರಪಂಚದಾಗ ಹುಟ್ಟಿಲ್ಲ ಅಂತ ನಿಶ್ಚಿತ ಆದಾಗ ಈ ಪ್ರಪಂಚ ವಿಷಯವನ್ನಾಗಿ ನೋಡ್ಕೊಳ್ಳೋದು ಧೀರತನ ಬರ್ತದೆ. ಇಲ್ಲಾಂದ್ರೆ ಬರುತ್ತೇನು. ಪ್ರಪಂಚದೊಳಗೆ ಆಗುವ ಸುಖ ದುಃಖಾದಿಗಳು ಯಾವುದಕ್ಕೂ ಮಣಿದಿಲ್ಲ. ನನ್ನೊಳಗೆ ಹುಟ್ಟಿ ತೋರಿದ ಮಾತು ಈಗ ಕಾಲ ಉಲ್ಟಾಗೈತ್ರಿ, ಅವ್ರ ಮಕ್ಕಳ ಅವ್ರನ್ನ ಹೊರಗೆ ಹಾಕಿ ಬೀದಿ ಪಾಲು ಮಾಡುವಷ್ಟು ದೊಡ್ಡವರಾಗಿಬಿಟ್ಟಾರ ಮಕ್ಕಳು. ನಾವು ಮಾಡ್ಕೊಂಡದ್ದಲ್ವ ಅದು. ಯಾವ ಹಂಗಿಲ್ಲ. ಇಡೀ ಪ್ರಪಂಚನ ನನಗೆ ವಿಷಯವಾಗಿ ತೋರ್ತತಿ ಅಂದಾಗ ನಾನು ಯಾಕೆ ಈ ಪ್ರಪಂಚದಾಗ ಹುಟ್ಟಿರ್ಲಿ? ನಾನು ಹುಟ್ಟಲ್ಲ, ಸಾಯವಲ್ಲ. ಆ ಗಡಸುತನ, ಆ ಧೀರತನ, ಆ ಸತ್ಯ
ಗೊತ್ತಾಗದೆ ಇರುವಾಗ ಇದೆಲ್ಲ ಅಂಟಿಕೊಂಡಿರ್ತದೆ, ಇಲ್ಲಂತಲ್ಲ. ಇಲ್ಲೇನು ಆತ್ಮತತ್ವ ವಿವೇಕ ಮಾಡೋವಂಥ ಧೀರತನ ಇರ್ಬೇಕು. ಪ್ರಪಂಚದೊಳಗ ಆಗು ಹೋಗುಗಳನ್ನ ತೆಕ್ಕಿ ಬಿಡ್ಕೊಂಡು ಅಯ್ಯೋ ನನ್ನ ಬಾಳೆ ಹೀಗಾಗ್ತವ ಅಂದ್ರಾಗತ್ತೇನ್ರಿ ಅದು. ಅದಕ್ಕೆ ಇಲ್ಲೇ ಇವೆಲ್ಲವೂ ಅಳತೆಯ ಸತ್ಯತ್ವ ಉಳ್ಳದ್ದು. ಭ್ರಾಂತಿ ಸತ್ಯರಾಗಿರ್ಲಿ, ಲೋಕದ ಸತ್ಯರಾಗಿರ್ಲಿ, ಇವೆರಡೂ ಅಳತೆಯ ಸತ್ಯತ್ವ ಉಳ್ಳದ್ದು. ಅದಕ್ಕೆ ಅಳತೆ ಏನಾದ್ರೂ ಕಾಲ ದೇಶವನ್ನು ಆಕರ್ಷಿಕೊಂಡ ತೋರ್ತಾವು. ಅದಕ್ಕ ಯಥಾರ್ಥವಾಗಿ ಹೀಗೆಯೇ ಆತ್ಮನು ಅನಂತವಾದ ಜ್ಞಾನ ರೂಪನಾಗಿರುತ್ತಾನೆ. ಚೇತನವೆಂದು ಅಚೇತನವೆಂದು ವಿಂಗಡವಾಗಿರುವುದೆಲ್ಲವೂ ಈ ಆತ್ಮವಸ್ತುವೆ. ಇರುವುದೆಂದು ತೋರುವ ವಸ್ತುಗಳಲ್ಲಿ ಕಾಣಬರುವ ಸತ್ಯತ್ವವು ಆತ್ಮನಿಂದ ಬಂದಿರುವಂತೆಯೇ ಚೇತನವೆಂದು ತೋರುವ ವಸ್ತುಗಳಲ್ಲಿರುವ ಜ್ಞಾನವು ಆತ್ಮನಿಂದಲೇ ಬಂದಿರುತ್ತದೆ. ಆತ್ಮಸ್ವರೂಪವಾದ ಜ್ಞಾನಕ್ಕಿಂತ ಬೇರೆ ಯಾವ ಜ್ಞಾನವೂ ಇರುವುದೇ ಇಲ್ಲ. ಇದರಂತೆ ಆತ್ಮನೇ ಆನಂದ ಸ್ವರೂಪನಾಗಿರುತ್ತಾನೆ. ಲೋಕದಲ್ಲಿ ಕಾಣುವ ವಿಷಯ ಸುಖವೆಂಬುವುದು ಈ ಆನಂದದ ಆಭಾಸವೇ ಆಗಿರುತ್ತದೆ. ನಮ್ಮ ಆತ್ಮನೇ ಆಗಿರುವ ಬ್ರಹ್ಮದಲ್ಲಿರುವ ಸತ್ಯ ಜ್ಞಾನಾನಂದ ರೂಪವನ್ನು ಅನಾತ್ಮ ವಸ್ತುಗಳಲ್ಲಿರುವಂತೆ ತಿಳಿಯುವುದೇ ಅವಿದ್ಯ. ಈ ಅವಿದ್ಯೆಯನ್ನು ತೊಲಗಿಸಿಕೊಂಡು ತಿಳುವಳಿಕೆಯಿಂದ ನಮ್ಮ ಸ್ವರೂಪದಲ್ಲಿ ನಾವು ನಿಲ್ಲುವುದೇ ಅವಿದ್ಯೆಯ ಅನರ್ಥದಿಂದ ಬಿಡುಗಡೆಯನ್ನು ಹೊಂದುವುದೆಂಬ ಮುಕ್ತಿಯು ಅಥವಾ ಕೈವಲ್ಯವು ಅಂತ ಹೇಳ್ತಾರೆ. ಕೈವಲ್ಯ ಪ್ರಾಪ್ತಿ ಆಗ್ತದ ಅಂತ ಬೋಧ ಮಾಡ್ತಾರೆ. ಅದನ್ನ ಅನುಭವಕ್ಕೆ ಅನುಸರಿಸಿಕೊಂಡು ಮತ್ತೆ ನಾಳೆ ನಿಮಿಷ ಇದೇ ವಿಷಯ ಇರ್ತದೆ. ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳ್ತೀನಿ. ಹರಿ ಓಂ ತತ್ಸತ್.